ಜನಧನ ಔಷಧಿ ಅಂತ ಒಂದು ಯೋಜನೆಯಿಂದ ಸಬ್ಸಿಡಿ ದರದಲ್ಲಿ ನಮಗೆ ಮೆಡಿಸಿನ್ ಸಿಗ್ತಾ ಇದೆ. ಇದು ಯಾವುದೋ ಹೊಸದಾಗಿ ಟ್ರೆಂಡ್ ಆಗಿದಲ್ಲ ಸರ್, ಕರಿಮಡಿ ಮಾಲೀಕ ನೀರಿಲ್ಲ ಲಾಯಕ್ಕಿಲ್ಲ ಅಂತ. ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಅವರು, ದೇಶಕ್ಕೆ ಮೋದಿಯವರು. ಮೋದಿ ಬಿಟ್ಟರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ. ಈ ಪಂಚ ಯೋಜನೆಗಳಿಂದ ಜನ ಖುಷಿಯಾಗಿದ್ದಾರೆ. ಸುಮ್ಮನೆ ಮೋದಿಯವರು ಸುಮ್ಮನೆ ಶೂಟು ಬೂಟ್ ಹಾಕ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಧರ್ಮದ ಬಗ್ಗೆ ಗಲಾಟೆ ಮಾಡೋದು. ಸರ್ ನಾವೊಂದು ಹೇಳ್ತೀವಿ ನೋಡಿ ಸರ್, ಭಾರತ ದೇಶ ಅಂದಮೇಲೆ ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಸರ್ ಎಲ್ಲರೂ ಒಂದೇ. ಸೇವೆ ಮಾಡಬೇಕಂತ ಬಂದಿಲ್ಲ, ಅವ್ರು ದುಡ್ಡು ಮಾಡಬೇಕಂತ ಬಂದಿದ್ದಾರೆ. ಯಾಕಂದರೆ ಅವರು ಕೋವಿಡ್ ಟೈಮಲ್ಲಿ ಶವಗಳ ಮೇಲೆ ದುಡ್ಡು ಮಾಡಿರೋರು. ವೀಕ್ಷಕರೇ ನಮಸ್ಕಾರ. ನಾವು ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿಗೆ ಬಂದಿದ್ದೀವಿ. ಇಲ್ಲಿನ ಜನರು ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕ. ಮೇಡಮ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ನೀವು? ನಾವು ಓಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ರೆ ಕಾಂಗ್ರೆಸ್ಗೆ ಹಾಕೋಣ. ಯಾಕಂದರೆ ಸಿದ್ದರಾಮಯ್ಯ ಅವ್ರು ಬಂದು ಈ ಲೇಡೀಸ್ಗೆಲ್ಲ ಬಸ್ ಫ್ರೀ ಮಾಡವ್ರೆ, ಮತ್ತೆ 2,000 ಫ್ರೀ ಕೊಡ್ತವ್ರೆ, ಕರೆಂಟ್ ಬಿಲ್ಲೆಲ್ಲ ಫ್ರೀ ಕೊಡ್ತವ್ರೆ. ಇವಾಗ ಬಿಜೆಪಿ ಹಾಕಿ ಮತ್ತೆ ಕಾಂಗ್ರೆಸ್ಗೆ ಹಾಕಂದ್ರೆ 5 ವರ್ಷ ಯಾರೋ ಒಬ್ರು ಇರಬೇಕು, ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಇರಬಾರ್ದು ಅಂತ ನಾವು ತೀರ್ಮಾನ ಅಂದ್ಕೊಂಡು ನಾವು ಕಾಂಗ್ರೆಸ್ಗೆ ಹಾಕೋಣ ಅಷ್ಟೇ. ಸರ್ ನಮಸ್ತೆ, ನಾವು ಸ್ವಾರಸ್ಯ ಮಾಧ್ಯಮ ಚಾನಲ್ ಕಡೆಯಿಂದ ಬಂದಿದ್ದೀವಿ. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನೀವು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಕಾಂಗ್ರೆಸ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಯಾಕೆ ಸರ್ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು? ಸಿದ್ದರಾಮಯ್ಯ ಅವ್ರಿಗೂ ಮುಖ ನೋಡಿ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕ್ತೀರಾ ಇಲ್ಲ ಸುಧಾಕರ್ ಅವ್ರಿಗೆ ಓಟ್ ಹಾಕ್ತೀರಾ? ಸುಧಾಕರ್ ಓಟ್ ಹಾಕ್ತೀವಿ. ಯಾಕೆ ಸುಧಾಕರ್ ಅವ್ರಿಗೆ ಓಟ್ ಹಾಕ್ತೀರಾ? ಅವರು ನಮ್ಮ ಡಿಸ್ಟಿಕ್ಕಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಇಡೀ ಡಿಸ್ಟಿಕ್ಕಲ್ಲಿ, ರಾಜ್ಯದಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲ ಅವಾಯ್ಡ್ ಮಾಡಿಕೊಂಡು ಎಲ್ಲ ಔಷಧಿ ವ್ಯಾಕ್ಸಿನನ್ನು ವಿತರಣೆ ಮಾಡಿ ನಮ್ಮ ಪ್ರಾಣಿಗಳೆಲ್ಲ ಉಳಿಸಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ MP ಆಗಿ ಸುಧಾಕರ್ ಅವರೇ ಆಯ್ಕೆ ಆಗಬೇಕು. ಮೇಲ್ಗಡೆ ಪ್ರಧಾನಿಯವರು ಮೋದಿ ಆಗಬೇಕು. ಮೋದಿ ಅವರಿಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಜನಧನ ಔಷಧಿಯಿಂದ ಸಾಕಷ್ಟು ಜನಗಳಿಗೆ, ಸಾಕಷ್ಟು ಪ್ರಜೆಗಳಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಧನ ಔಷಧಿ ಅಂತ ಒಂದು ಯೋಜನೆಯಿಂದ ಸಬ್ಸಿಡಿ ದರದಲ್ಲಿ ನಮಗೆ ಮೆಡಿಸಿನ್ ಸಿಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಕಿಸಾನ್ ಸನ್ಮಾನ ಯೋಜನೆ, ಅದರಿಂದ ಸಾಕಷ್ಟು ಯೋಜನೆಗಳು, ಈ LPG ಗ್ಯಾಸ್ ಆಗಿರ್ಬೋದು, ಮತ್ತೊಂದು ರೈತರಿಗೆ, ನಮ್ಮ ಬಡವರಿಗೆ, ಬಗ್ಗರಿಗೆ, SC STಗಳಿಗೆ ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗ್ತಾ ಇದೆ. ಅದರಿಂದ ಮೋದಿ ಅವರಿಗೆ ಓಟ್ ಹಾಕಬೇಕು ಅಂತ ನಾನು ಭಾವಿಸ್ತೀನಿ. ಓಕೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಈ ಬಾರಿ ಯಾರಿಗೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯನವ್ರಿಗೆ ಮತ ನೀಡಬೇಕು ಅಂತಿದ್ದೀವಿ. ಕಾರಣ ಏನಂತಂದರೆ, ಈಗ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬಡವರಿಗೂ, ಮಹಿಳೆಯರಿಗೂ ಅನೇಕ ಸೌಲಭ್ಯಗಳು ಮಾಡಿದೆ. ಎಲ್ಲರಿಗೂ ತಿಂಗಳಿಗೆ 2,000 ಕೊಡ್ತಾ ಇದೆ. ಬಸ್ ಚಾರ್ಜ್ ಎಲ್ಲ ಕಡಿಮೆ ಮಾಡಿದೆ. ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನೇಕ ಯೋಜನೆಗಳು ಮಾಡಿರೋದ್ರಿಂದ ನಾವೆಲ್ಲನೂ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನ ಪರವಾಗಿ, ಕೇಂದ್ರದಲ್ಲೂ ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೆಯದು ಅನ್ನೋ ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತನೂ ಹಾಕ್ತೀವಿ. ಗೆಲ್ತಾರೆ ನಮ್ಮ ರಕ್ಷಾರಾಮಯ್ಯನವರು, ಹೆಚ್ಚಿನ ಬಹುಮತಗಳಿಂದ ಗೆಲ್ತಾರೆ. ಸರ್ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನಿಮ್ಮ ಮತ ನೀಡಬೇಕು ಅಂತೇಳಿ ಬಯಸ್ತೀರಾ? ನಮ್ಮ ಮತ ಯಾರಿಗೆ ಅಂದರೆ, ಮೊದಲ ಬಾರಿಗೆ ನಾವು ಮಾತಾಡ್ತಾ ಇರೋದು ಗುಡಿಬಂಡೆ ತಾಲೂಕಿಂದ 8ನೇ ಮಾಡಿದ ಸದಸ್ಯರ ಮಗ ನಾವು ಮಾತಾಡ್ತಾ ಇರೋದು ಗುಡಿಬಂಡೆ ಟೌನು. ಈ ಬಾರಿ ನಮ್ಮ ಮತ ಯಾರಿಗೆ ಅಂದರೆ ರಕ್ಷಾರಾಮಯ್ಯ, ಕಾಂಗ್ರೆಸ್ ಹಸ್ತದ ಗುರುತಿಗೆ ನಮ್ಮ ಮತವನ್ನು ಕೊಡ್ತೀವಿ. ಯಾಕೆ ಸರ್ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು? ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಓಟ್ ಹಾಕಬೇಕಂದ್ರೆ, ಈ ದೇಶದಲ್ಲಿ ನಡೆದಂಥ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಏನು ಅವರು ಕೊಟ್ಟಿದ್ದರು, ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೆ ಕಾಂಗ್ರೆಸ್ ಪಾರ್ಟಿ. 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಹೆಣ್ಮಕ್ಳಿಗೆ, ಮಹಿಳಾ ಸಂಗತಿ ಅವರಿಗೆ ಫ್ರೀ ಬಸ್ ಆಗಿರ್ಬೋದು, ಇವೆಲ್ಲ ಕೊಟ್ಟು ನುಡಿದಂತೆ ನಡೆದಂಗೆ ಸರ್ಕಾರ ಯಾವ್ದು ನಡೀತಾ ಇದೆ ಈ ಕರ್ನಾಟಕದಾಗಂದರೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಇಷ್ಟಪಡ್ತಾ ಇದ್ದೀವಿ ಸರ್, ಈ ಸಾರಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋಕ್ಕೆ. ಸರ್ ಗ್ಯಾರಂಟಿ ಯೋಜನೆಗಳಿಂದ ಬಡವ್ರಿಗೆ ಉಪಯೋಗ ಆಗ್ತಾ ಇದೆಯಾ? 100% ಉಪಯೋಗ ಆಗ್ತದೆ ಸರ್. 100% ಬಡವ ಮಕ್ಕಳಿಗೆ. ಏನು ಈ ಮಹಿಳೆಯರು ಪಾಪ ಬಸ್ ಪಾಸು ಕೂಡ ಸ್ವಲ್ಪ ಜನ ಹತ್ರ ಅಮೌಂಟ್ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ಮಹಿಳೆಗಳು ಇವತ್ತು ಆಧಾರ್ ಕಾರ್ಡ್ ಮುಖಾಂತರ ಫ್ರೀಯಾಗಿ ಬಸ್ಸಲ್ಲಿ ಒಂದು ಚಲಾವಣೆ ಮಾಡ್ತಾ ಇದ್ದಾರೆ.
ಎಲ್ಲಿಗೆ ಬೇಕು, ದೇವಸ್ಥಾನಕ್ಕೆ ಬೇಕಾ, ಇನ್ನೊಂದು ಹತ್ರಕ್ಕೆ ಹೋಗ್ಬೇಕಾ, ಕಾಲೇಜ್ಗೆ ಹೋಗ್ಬೇಕಾ, ಇನ್ನೊಂದು ಹತ್ರ ಯಾವುದಾದ್ರೂ ಆಫೀಸ್ ಹತ್ರಕ್ಕೆ ಓಡಾಡಬೇಕಾ, ಯಾವ ಮಹಿಳೆಗಳು ಈ ಉಚಿತವಾಗಿ ಓಡಾಡ್ಕೊಂಡು 100% ಅನುಕೂಲ ಆಗ್ತದೆ ಸರ್. ಇನ್ನೊಂದು ಗೃಹಲಕ್ಷ್ಮಿ ಏನಿದೆ, ಒಂದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೂಲಿ ಹೋಗೋರು ಇವ್ರಿಗೆ ಅಕೌಂಟಿಗೆಲ್ಲ ಖಚಿತವಾಗಿ 95% ಎಲ್ಲ ಅಕೌಂಟ್ಗಳಿಗೂ ಅಮೌಂಟ್ ಬರ್ತಾಯಿದೆ. ಮತ್ತು ಗೃಹ ಜ್ಯೋತಿ ಯಾರು ಇವತ್ತು 500-600 ರೂಪಾಯಿ ಕೂಲಿ ಮಾಡೋರು ಕೂಡ ಕರೆಂಟ್ ಬಿಲ್ ಕಟ್ಟೋಕ್ಕೆ ಸಾಧ್ಯ ಆಗ್ತಾರಿಲ್ಲೋ, ಇವತ್ತು ಅವ್ರ ಮನೆಗೆ ಉಚಿತವಾಗಿ ಕರೆಂಟ್ ಬರ್ತಾಯಿದೆ ಸರ್. ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಒಳ್ಳೆಯದಾ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ನಿಮ್ಮ ಬಯಕೆ ಸರ್? 100% ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರಧಾನಿ ಮಂತ್ರಿ ಹಾಕೋದು ಒಳ್ಳೆಯದು ಸರ್. ಯಾಕೆ ಆಗ್ಬೇಕು ಸರ್ ರಾಹುಲ್ ಗಾಂಧಿ? ಯಾಕೆ ಆಗ್ಬೇಕಂದ್ರೆ ಅವರು ಕೂಡ ಮತ್ತೊಂದು ಗ್ಯಾರಂಟಿಗಳು ಬಿಟ್ಟಿದ್ದಾರೆ. ಏನಿವತ್ತು ವರ್ಷಕ್ಕೆ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಆಗಿರ್ಬೋದು, ನಿರುದ್ಯೋಗಿಗಳಿಗೆ ಮತ್ತೆ ಹಾಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ಏನು ಗಂಡು ಮಕ್ಕಳಿಗೆ ಅಂತ ಹೇಳಿದ್ದಾರೆ, ಅದಾಗಿರ್ಬೋದು. ಅದಕ್ಕೋಸ್ಕರ ಇವು ಸೆಂಟ್ರಲ್ ಕೂಡ ರಾಹುಲ್ ಗಾಂಧಿ ಆಗೋದು ಒಳ್ಳೆಯದು ಸರ್. ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಆದಂಥವರು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಗೇಟ್ ಹತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಮಾಡಿರ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಹೇಳಬೇಕಾದ್ರೆ ನೋಡಿ ಸರ್, ಕಾಂಗ್ರೆಸ್ಸಿನ ನಮ್ಮ ಒಬ್ಬರು ಶಾಸಕರು ಅದನ್ನು ಹೇಳಿದಾರಂದರೆ ಇನ್ನು ಮಿಕ್ಕ ಕಾರ್ಯಕರ್ತರು ಮುಖಂಡರೆಲ್ಲ ಅದೇ ಪ್ರಯತ್ನದಲ್ಲಿರ್ತಾರೆ ಎಲ್ಲರೂ. ಅದಕ್ಕೋಸ್ಕರ ನಮ್ಮ ರಕ್ಷಾರಾಮನು ಗೆಲ್ಲೋದಕ್ಕೆ ನಾವು ಕೂಡ ತುಂಬ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನೋಡೋಣ, ದೇವ್ರ ಆಶೀರ್ವಾದ ಗೆಲ್ತಾರೆ ಅಂತ ನಮಗೆ 100% ನಂಬಿಕೆಯಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅದರಲ್ಲಿ ಚುನಾವಣೆ ಆದಮೇಲೆ. ಸರ್, ಯಾಕೆ ಸುಧಾಕರ್ ಅವ್ರಿಗೆ ನೀವು ಮತ ಮಾಡಲ್ಲ ಅಂತ ಕೇಳಿದರೆ, ಏನು ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ. ಶಾಸಕರಾಗೋ ಮುಂಚೆ 1 ವರ್ಷದ ಹಿಂದೆಗಡೆ ಅವ್ರ ಮೇಲೆ ಏನು ತಿಂಗಳಲ್ಲಿ 30 ದಿವಸ ಇದೆ, 30 ದಿನಕ್ಕೂ ಕೂಡ ಕೋರ್ಟ್ಗೆ ತಿರ್ಗಂಗೆ ಮಾಡಿದ್ದಾರೆ ಅವರು. ಇವತ್ತಿನ ದಿನ ಪಕ್ಷಕ್ಕೆ ದ್ರೋಹ ಅಂತ ಮಾಡಿದ್ರಂಥ ವ್ಯಕ್ತಿ ಯಾರು ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ಪೆರೇಸಂದ್ರ ಸುಧಾಕರ್ ಅವರು ಮಾತ್ರ. ಅಧಿಕಾರಕ್ಕೆ ಆಸೆಯನ್ನು ಪಟ್ಟು ದುಡ್ಡಿನ ಇದನ್ನು ನೋಡಿ, ಅವರ ರುಚಿಯನ್ನು ನೋಡಿ ಪಕ್ಷಕ್ಕೆ ದ್ರೋಹ ಮಾಡಿ ಅವರು ಪಕ್ಷವನ್ನು ಬಿಟ್ಟು BJP ಪಕ್ಷಕ್ಕೆ ಹೋದಂಥ ನಾಯಕನಿಗೆ ಇವತ್ತಿನ ದಿನ ಅವರು ಪಕ್ಷದಲ್ಲೇ ಅವ್ರಿಗೆ ಸೇರಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ ಯಲಹಂಕದಲ್ಲಿ ಮಾಡಿದಂಥ ಗಲಾಟೆಗೆ ಹಾಡು ಹಾಡಿಕೊಂಡು ಏನು ಇವತ್ತು ಲೋಕಸಭಾ ಚುನಾವಣೆಗೆ ನೀನು ಲಾಯಕ್ಕಿಲ್ಲ ಅಂತ ಹಾಡಾಡಿ, ಇದು ಯಾವುದೋ ಹೊಸ್ದಾಗಿ ಟ್ರೆಂಡ್ ಆಗಿದಲ್ಲ ಸರ್, ಕರಿಮಣಿ ಮಾಲೀಕ ನೀರಿಲ್ಲ ಲಾಯಕ್ಕಿಲ್ಲ ಅಂತ ಇದರ ಹಾಡೇರಿ ಅವ್ರ ಪಕ್ಷದಲ್ಲೇ ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ನಾವು ಕಾಂಗ್ರೆಸ್ಸಿಗೆ ನಮ್ಮ ಮುಖಂಡರುಗಳಾಗಿ ಬೇರೆ ವ್ಯಕ್ತಿಗಳು ಯಾರಾದರೂ ಮತದಾನ ಮಾಡೋಕ್ಕೆ ಇಷ್ಟಪಡ್ತೀರ ಸರ್. ಅದಕ್ಕೆ ನಾವು ರಕ್ಷಾರಾಮಯ್ಯನವ್ರಿಗೆ ಮತವನ್ನು ನಾಡಿ ಹೆಚ್ಚಿನ ಮತಗಳಲ್ಲಿ ಜಯಶೀಲ ಮಾಡ್ತೀವಿ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಸರ್, ಈ ಸಲ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಮತ ನೀಡಬೇಕು ಅಂತೇಳಿ ಬಯಸ್ತೀರಿ ಸರ್? ನಮ್ಮ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ಗೆ ಒಟ್ಟಾಗ್ತದೆ. ಏನಂದರೆ ಕೋವಿಡ್ ಟೈಮಲ್ಲಿ ಪಾಪ ದೇಶದ ಯೋಧರ ಥರ ಕೆಲಸ ಮಾಡಿದ್ದಾರೆ. ಇವಾಗ ಯಾರೇ ವಿರೋಧ ಪಕ್ಷದಲ್ಲಿ ನೋಡ್ತಿದ್ರೆ ಎಲ್ಲ ಏನು ಬೇಕಾದ್ರೂ ಅಪಪ್ರಚಾರ ಮಾಡ್ತಿದ್ದಾರೆ. ಬಟ್ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಅವರು, ದೇಶಕ್ಕೆ ಮೋದಿ ಬಿಟ್ಟರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಈಗ ಉಚಿತ ಗ್ಯಾರಂಟಿಗಳಿಂದ ಏನು ಯೂಸ್ ಆಗ್ತಿಲ್ಲ, ಜನಕ್ಕೆಲ್ಲ ಮೋಸ ಮಾಡ್ತಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಸಪೋರ್ಟ್ ಮಾಡೋದೇ ಸುಧಾಕರ್ಗೆ. ಇಲ್ಲಿ 70% ಸುಧಾಕರ್ಗೆ ಒಲವಿದೆ. ನೆನ್ನೆ ನೋಡ್ತಾ ನೋಡಿ ಹಾಗಾಗಿ ನಾವು ಸುಧಾಕರ್ಗೆ ಸರ್, ಬೇರೆ ಯಾರಿಗೂ ಸಪೋರ್ಟ್ ಮಾಡೋದು. ಓಕೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ, BJP ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ನಿಮ್ಮ ಮತ ಯಾರಿಗೆ ಆಗಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಮತ ನಾವು ಮೂಲ ಕಾಂಗ್ರೆಸ್ಗೆ ಹಾಕೋದು. ನಾವು ಕಾಂಗ್ರೆಸ್ ಪರ ನಾವು ಇದು ಹೇಳ್ಕೊಳ್ಳೋದು ನಮಗೆ ಇಷ್ಟ ಇಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಲೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಅವರು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ನಮ್ಮ ಎಲ್ಲ ಜನಗಳಿಗೆ ಒಂದು ಒಳ್ಳೆಯದಾಗಿದೆ. ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ಮಕ್ಕಳಿಗೆ, ಹೆಂಗಸರಿಗೆ, ಎಲ್ಲ ವರ್ಗದ ಜನಾಂಗದವರಿಗೆ ಒಂದು ಒಳ್ಳೆಯ ಅನುಕೂಲ ಆಗಿದೆ. 2 ಸಾವಿರ ಕೊಟ್ಟಿದ್ದಾರೆ. ಕರೆಂಟ್ ಫ್ರೀ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ. ಗ್ರ್ಯಾಜುಯೇಟ್ಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಗ್ರ್ಯಾಜುಯೇಟ್ಸ್ಗೆ ಅವ್ರಿಗೆ ಸಹಾಯಧನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಅಕ್ಕಿ ಏನಿತ್ತು 5 kg ಕೊಡ್ತಾಯಿದ್ರಲ್ಲ, 5 kg ಅಕ್ಕಿ ಕೊಡೋಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಆದ್ರೂ 170 ರೂಪಾಯಿ ಅಂತ ಒಬ್ಬ ಮನುಷ್ಯನಿಗೆ 170 ರೂಪಾಯಿ ಅಂತ ಪ್ರತಿಯೊಬ್ಬರಿಗೆ ಅಕ್ಕಿಯನ್ನು ಈ ಥರ ಕೊಟ್ಟಿದ್ದಾರೆ. ಅದು ಈ ಪಂಚ ಯೋಜನೆಗಳಿಂದ ಜನ ಖುಷಿಯಾಗಿದ್ದಾರೆ. ಈಗಿನ ಬರೋ ಪರಿಸ್ಥಿತಿಯಲ್ಲಿ ಬರ ಪರಿಸ್ಥಿತಿ ಏನಿದೆಯೋ ಇಂಥದ್ರಲ್ಲಿ ಮಳೆ ಇಲ್ಲ, ನೀರು ಸರಿಯಾಗಿ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಹೋಗ್ತಾ ಇರೋದು ಒಂದೇ ಒಂದು ಮೂಲ ಒಂದು ಇದು ಏನಂದರೆ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ಗೆ ಬಡವರ ಮಕ್ಕಳನ್ನ ಹಾಕ್ತಾರೆ. BJPಗೆ ಹಾಕೋರು ಯಾರು ಅಂದರೆ ಈ ದುಡ್ಡಿರೋರು, ಚೆನ್ನಾಗಿ ಒಂದು ಬಿಸ್ನೆಸ್ ಮಾಡೋರು, ಮೇಲೆ ಇಡೋದು ವರ್ಗಗಳು ಎಲ್ಲ
ಕಾಂಗ್ರೆಸ್ಗೆ ಇದು BJPಗೆ ಹಾಕ್ತಾರೆ. ಇನ್ನು ಬಡವರು, ಮಕ್ಕಳು, ಅಲ್ಪಸಂಖ್ಯಾತರು, SC STಗಳು ಎಲ್ಲರೂ ಕಾಂಗ್ರೆಸ್ಗೆ ಹಾಕ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೂ ಮತ ನೀಡಬೇಕು ಅಂತ ಬಯಸ್ತೀರಾ? ಸುಧಾಕರ್ ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಬರೋದೇ ಹೆಚ್ಚಿನ ಲೀಡಲ್ಲಿ ಬರೋದೇ ಸುಧಾಕರ್. ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ 125 ಲೀಡ್ ಕೊಟ್ಟೆ ಕೊಡ್ತಾರೆ. ತೀರ್ಮಾನ ಮಾಡಿದ್ದಾರೆ, ಸುಧಾಕರೇ ಬರೋದು. ಡಾಕ್ಟರ್ ಸುಧಾಕರ್ ಅವರು BJPಯಿಂದ ಗೆಲ್ತಾರೆ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಮತ ನೀಡಬೇಕು ಅಂತೇಳಿ ಯಾಚಿಸ್ತೀರಾ? ಸರ್, ಈಗ ನಿಮಗಾಗಲೇ ಗೊತ್ತಿದೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ನಮ್ಮ DK ಶಿವಕುಮಾರ್ ಸರ್ಕಾರ ಏನು ಮಾಡಿದೆ ಅಂತ. ಬಡವ್ರಿಗೆ ಅನುಕೂಲ ಮಾಡ್ತಾಯಿದೆ. ಎಷ್ಟೋ ಜನ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದಾರೆ. ಅಂಥ ಒಂದು ಪಕ್ಷಕ್ಕೆ ಬಿಟ್ಟು ನಾವು ಬೇರೆ ಪಕ್ಷಕ್ಕೆ ಹಾಕೋಕ್ಕಾಗಲ್ಲ. ಯಾಕಂದರೆ 10 ವರ್ಷದಿಂದ ಸೆಂಟ್ರಲ್ ಮೋದಿ ಅವರಿದ್ದಾರೆ. ಅವರೇ ಒಂದು ಭರವಸೆಗಳೆಲ್ಲ ಹೇಳಿದ್ರು, ಒಂದು ಈಡೇರಿಸಿಲ್ಲ. ಅಂಥ ಪಕ್ಷಕ್ಕೆ ಮತ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದು ಒಳ್ಳೆಯದಾ, ನರೇಂದ್ರ ಮೋದಿ ಅವರು ಪ್ರಧಾನಿ ಮಾತ್ರ ಆಗೋದು ಒಳ್ಳೆಯದಾ? ಸರ್, ಒಂದು ಹೇಳ್ತೀನಿ ನೋಡಿ, ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿಯವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಅವರ ದೇಶಕ್ಕೆ ಎಷ್ಟೋ ಸಮಾಜಕಾರಿ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತಿನ ದಿನ ಅವ್ರಿಗೂ ಯಾವಾಗಲೂ ಆಗಬೇಕಾಯ್ತು ರಾಹುಲ್ ಗಾಂಧಿ ಅವರು, ಆದರೆ ಬೇಡ ಅಂತ ಹೇಳ್ಬಿಟ್ಟು ಅವತ್ತು ಫಸ್ಟೇ ಆಗಬೇಕಾಯ್ತು. ಅವರು ತೊಗೊಂಡಿರೋ ರಾಹುಲ್ ಗಾಂಧಿ ಆಗ್ತದೆ, ನಮ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದ MLA ಪ್ರದೀಪ್ ಈಶ್ವರ್ ಅವರು ಸುಧಾಕರ್ಗೆ ಒಂದು ಸವಾಲು ಎಸೆದಿರ್ತಾರೆ. ಈ ಬಾರಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಗೇಟ್ ಹತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಈಗ ಪ್ರದೀಪ್ ಈಶ್ವರ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಬರೀ 15 ದಿನದಲ್ಲಿ ಒಬ್ಬ ಸಚಿವರು ಸೋಲಿಸಿರೋದು. ಯಾಕೆ ಅಂದರೆ ಅವರು ಒಬ್ಬ ಬಡತನದಿಂದ ಬಂದಿರೋದು ಪ್ರದೀಪ್ ಈಶ್ವರು. ಇವತ್ತಿಂದ ನೋಡ್ಬೋದು ಸರ್, ಚುನಾವಣೆ ಮುಂಚಿತವಾಗಿ ಎಲ್ಲರೂ ಏನೇನು ಬೇಕಾದರೂ ಕೊಡ್ತಾರೆ. ಚುನಾವಣೆ ಗೆದ್ದ ಮೇಲೆ ಅವರು ಎಷ್ಟೋ ಬಡ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದಾರೆ. ಅಮ್ಮ ಆಂಬುಲೆನ್ಸ್ ಬಿಟ್ಟು ಎಲ್ಲ ಬಸ್ಸು ಆಂಬುಲೆನ್ಸ್ಗೆ ಎಲ್ಲ ಇದು ಅನುಕೂಲ ಆಗ್ತಾಯಿದೆ. ಹಾಸ್ಪಿಟ್ಲಿಗೆ ಆಟೋ ಚಾಲಕಕ್ಕೆ ಒಂದು ಸಹಾಯಧನ 5,000 ರೂಪಾಯಿ ಕೊಟ್ಟರು. ಮತ್ತು ಇವರು SLC ಮಕ್ಕಳು ಸ್ಕಾಲರ್ಶಿಪ್ ಕೊಟ್ಟರು. ಇದು ಧೀಮಂತ ನಾಯಕ ಸರ್ ಪ್ರದೀಪ್ ಈಶ್ವರ್. ನಮ್ಮ ನಿಜವಾಗ್ಲೂ ನಮ್ಮಂಥ ಒಂದು ಬಡ ಕುಟುಂಬದಿಂದ ಹೋಗಿರೋ ಅಂಥವ್ರು. ಅವರು 100% ಅವ್ರು ಹೇಳ್ದಂಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಲೀಡ್ ಬರೋಲ್ಲ ಸರ್, ಕಾಂಗ್ರೆಸ್ ಲೀಡ್ ಬರುತ್ತೆ. ಕಾಂಗ್ರೆಸ್ಗೆ ನೀವು ಯಾಕೆ ಓಟ್ ಹಾಕ್ಬೇಕು ಸರ್? ನಮ್ಮ ಭಾಗದಲ್ಲಿ ನಮ್ಮ ಜನಪ್ರಿಯ ಶಾಸಕರು SN ಸುಬ್ಬರಾಯಣ್ಣವ್ರು ಇದ್ದಾರೆ ಸರ್. ಸತತವಾಗಿ 3 ಸಲ ನಮ್ಮ ಮತಬಂದು ಆಶೀರ್ವಾದ ಮಾಡಿದ್ದಾರೆ. ಎಷ್ಟೋ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ ನಮ್ಮ SN ಸುಬ್ಬರಾಯಣ್ಣ. ಇನ್ನೊಂದು, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಗಲಾಟೆ ಇಲ್ಲ. ಶಾಂತಿಯುತವಾಗಿ ಬಾಗೇಪಲ್ಲಿ ಕ್ಷೇತ್ರದ ಜನ ಶಾಂತಿಯುತ ಇದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದೆ. ಮುಂದಿನ ದಿವಸದಲ್ಲಿ ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿದ್ದೀವಿ. ಕಾರಣಾಂತರಗಳು ಆಗಲಿಲ್ಲ. ಮತ್ತು ಎತ್ತಿನೊಳೆ ನೀರಾಗಿರ್ಬೋದು, ಹೆಚ್ಚಿನೊಳೆ ನೀರಾಗಿರ್ಬೋದು, ಆಲ್ರೆಡಿ ಪೈಪ್ಲೈನ್ ಆಗಿದೆ. ಎಲ್ಲ ಕೆರೆಗಳಿಗೆ ನೀರು ಹರಿಸ್ತಾ ಇದ್ದೀವಿ. ಕೆಲವು ಭಾಗದಲ್ಲಿ 100 ಅಡಿಗೆ ನೀರು ಸಿಗ್ತಾ ಇದೆ ನಮ್ಮ ಭಾಗದಲ್ಲಿ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಸುಬ್ಬಾರೆಡ್ಡಿನವರು ಬಂದ ಮೇಲೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಆಗಿದೆ ಸರ್. ನಮ್ಮ ಗುರುಗಂಡೆ ಮತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ತುಂಬ ಅನುಕೂಲ ಆಗಿದೆ. ಅದೇ ರೀತಿ ನಮ್ಮ ಮಹಿಳೆಯರು, ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ವಿ ನಮ್ಮ ಎಲೆಕ್ಷನ್ ಟೈಮಲ್ಲಿ. ಇವತ್ತು ಎಲ್ಲ ಪ್ರತಿಯೊಂದು ಬಡ ಒಂದು ಹೆಣ್ಮಗುಗೆ ಒಂದು ಗೃಹಲಕ್ಷ್ಮಿ ಅಂತೇಳಿ 2,000 ಕೊಡ್ತಾಯಿದ್ವಿ. ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ನಾವು ಬಸ್ಗೆಲ್ಲ ಫ್ರೀ ಕೊಡ್ತಾಯಿದ್ವಿ. ಗೃಹಜ್ಯೋತಿ ಅಂದ್ಬಿಟ್ಟು ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಕೊಡ್ತಾಯಿದ್ವಿ. ಮತ್ತು ಯುವಕರಿಗೆ ಸ್ಟೈಪಂಡ್ ಅಂತ ಹೇಳ್ಬಿಟ್ಟು 3,000 ಕೊಡ್ತಾಯಿದೆ. ಇದೆಲ್ಲ ನನ್ನ ನಿಜವಾಗ್ಲೂ ಕ್ಯಾನ್ವಾಸ್ ಹೋದರೆ ಮಹಿಳೆಯರು ಹೇಳ್ತಾರೆ, ನಾವು ಅವರು ಸುಮ್ಮನೆ ತಿಂತಾ ಇದ್ದೀವಪ್ಪ, ಸಿದ್ದರಾಮಯ್ಯ ಅವರು ಒಳ್ಳೆಯವರು, ನಾವು ಅವ್ರಿಗೆ ಓಟ್ ಹಾಕೋದು, ನಾವು ಸಿದ್ದರಾಮಯ್ಯ ಕೈ ಬಳಸ್ಕೊಡ್ತೀವಿ, DK ಶಿವಕುಮಾರ್ ಕೈ ಬಲಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ 100% ಗೆಲ್ಲುತ್ತೆ ಸರ್. ಅದೇ ರೀತಿ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು BJP ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀವಿ? ಈಗ 8 ತಿಂಗಳಿಂದ ಏನೋ ಇದಾಗಿದೆ ಸರ್, ದಿವಾಳಿ ಆಗಿದೆ. ಇವಾಗ ನಮ್ಮ ಇವರು ಧರ್ಮಸ್ಥಳ ಹೆಗಡೆ ಅವರು ಹೇಳಿದಾರಲ್ಲ, ಪತ್ರ ಬರೆದಿದ್ದಾರೆ CM ಅವರಿಗೆ. ಏನಂತ, ಈ ಥರ ನೀವು ಶಕ್ತಿ ಯೋಜನೆ ಮಾಡಿದ್ದಕ್ಕೆ ನಮ್ಗೆ ಒಳ್ಳೆ ಇನ್ಕಮ್ ಆಗಿದೆ, ಒಳ್ಳೆಲ್ಲ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದು ಇನ್ಕಮ್ ಅಲ್ಲ ಸರ್. ಈಗ ಬಸ್ಸು ಒಂದು ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರಲ್ಲ, ನಮ್ಗೆ ಇನ್ಕಮ್ ಇನ್ನೂ ಜಾಸ್ತಿ ಆಗಿದೆ ಅಂತ. ಇವಾಗ ಮಹಿಳೆಯವರು ಹೋಗ್ತಾರೆ, ಅವ್ರ ಜೊತೆ ಪುರುಷರು ಹೋಗ್ತಾರಲ್ಲ, ಅದು ಬಂದು ಇನ್ಕಮ್ ಆಗೇ ಆಗುತ್ತಲ್ಲ. ಈ ಥರ ನೋಡಿ, 5 ವರ್ಷ ಗ್ಯಾರಂಟಿಗಳು ನಮ್ಮ ಕೇಂದ್ರ ಸರ್ಕಾರ ಬರೋದು ಖಚಿತ. ನಾವು 5 ವರ್ಷ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದೇ ರೀತಿ ಈಗ ಕೇಂದ್ರ ಸರ್ಕಾರದಲ್ಲಿ ಪ್ರಣಾಳಿಕೆಯನ್ನು ಏನು ಬಿಟ್ಟಿದ್ದಾರೆ, ಆ ಪ್ರಣಾಳಿಕೆ ಎಲ್ಲನೂ ಸಹ ಮಹಿಳೆಗೆ ₹1,00,000 ಕೊಡ್ತೀವಿ ಒಂದು ವರ್ಷಕ್ಕೆ, ತಿಂಗಳಿಗೆ 8,000 ಕೊಡ್ತೀವಿ, ಯುವಕರಿಗೆ ಉದ್ಯೋಗಗಳು ಕೊಡ್ತೀವಿ, ರೈತರಿಗೆ ಸಾಲ ಮನ್ನಾಗಳು ಮಾಡ್ತೀವಿ. ಈ ಥರ ಎಲ್ಲ ಕಾರ್ಯಕ್ರಮಗಳು ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಸರ್. ಈ ಥರ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಸೆಂಟ್ರಲಿಂದ 25 ಗ್ಯಾರಂಟಿ ಯೋಜನೆಗಳು ತಂದಿದೆ. ಅದು ವರ್ಕೌಟ್ ಆಗುತ್ತೆ ಅವ್ರಿಗೆ ಗೆಲ್ಲೋದಕ್ಕೆ? ಸರ್ 100% ಆಗುತ್ತೆ. ಯಾಕೆಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಮತ್ತು ತೆಲಂಗಾಣ ಆಗಿರ್ಬೋದು,
ಆಗಿರ್ಬೋದು. ಈಗ ಗ್ಯಾರಂಟಿಗಳಿಂದ ನಮ್ಮ ಜನ ಒಂದು ನಂಬಿಕೆ ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮತ ಹಾಕಿದ್ದಾರೆ. ಈಗ ನಾವು ಯಾವುದೇ ಮೋಸ ಮಾಡ್ತಾ ಇಲ್ಲ, ಎಲ್ಲರಿಗೂ ನಾವು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಕೊಡ್ತಾ ಇಲ್ಲ, ಎಲ್ಲ ಮತ ಬಾಂಧವರಿಗೂ ಎಲ್ಲರಿಗೂ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. 100% ಸೆಂಟ್ರಲ್ ಗೌರ್ಮೆಂಟ್ ಏನೇನು ಪ್ರಣಾಳಿಕೆ ಬಿಟ್ಟಿದ್ದಾರೆ ಅವೆಲ್ಲನೂ 100% ಯೂಸ್ ಆಗುತ್ತೆ. ಅದರಿಂದ ಹೆಚ್ಚಿನ ಮತದಾರರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಸರ್. ಅದೇ ರೀತಿ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಲು ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು BJP ಅವರು ಹೇಳ್ತಾರೆ. ಅದಕ್ಕೆ ನೀವೇನು ಸರ್? ಜೋಡೋ ಯಾತ್ರೆ ಅಂತ ಮಾಡಿದ್ರು, ನಾವೆಲ್ಲ ಹೋಗಿದ್ದೀವಿ, ಚಿತ್ರದುರ್ಗ ಹಿರಿಯರೆಲ್ಲ ಹೋಗಿದ್ದೀವಿ. ನಿಜವಾಗ್ಲೂ ಎಷ್ಟೋ ಒಂದು ಮುದುಕರೆಲ್ಲ ಬಂದುಬಿಟ್ಟು ಅವ್ರಿಗೆ ಹಗ್ ಮಾಡ್ಕೊಂಡು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ, ಇವತ್ತು ನಿಮ್ಮ ಅಜ್ಜಿ ಕೊಟ್ಟಿರೋ ಜಮೀನಲ್ಲಿ ನಾವು ಇವತ್ತು ಊಟ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅಂಥ ಒಳ್ಳೆಯ ಕುಟುಂಬ ಇಂದಿರಾ ಗಾಂಧಿ ಒಂದು ಕುಟುಂಬ ಅಂದರೆ ನೀವು ಯಾರಿಗಾನ ಕೇಳಿ, ಇವತ್ತು ಪೆನ್ಷನ್ಸ್ ಇರ್ಬೋದು, ಭೂಮಿಗಳು ಎಷ್ಟೋ ನಮಗೆ ನಿಜವಾಗ್ಲೂ ಎಷ್ಟು ಹೇಳಿ ಸಾಲದು ಅವ್ರ ಬಗ್ಗೆ, ಇಂದಿರಾ ಗಾಂಧಿ ಅವ್ರ ಫ್ಯಾಮಿಲಿ ಬಗ್ಗೆ ಎಷ್ಟು ಹೇಳಿ ಸಾಲದು. ಸುಮ್ಮನೆ ಮೋದಿಯವರು ಸುಮ್ಮನೆ ಶೂಟು ಬೂಟ್ ಹಾಕ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಧರ್ಮಗಳ ಬಗ್ಗೆ ಗಲಾಟೆ ಮಾಡೋದು. ಸರ್ ನಾವೊಂದು ಹೇಳ್ತೀವಿ ನೋಡಿ ಸರ್, ಭಾರತ ದೇಶ ಅಂದಮೇಲೆ ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಕರೆ ಸರ್ ಎಲ್ಲರೂ ಒಂದೇ. ಯಾರಿಗೆ ಕಟ್ ಮಾಡಿದ್ರು ಬರೋದೇ ರಕ್ತ. ಎಲ್ಲರೂ ಮನುಷ್ಯ ಎಲ್ಲರೂ. ಆದರೆ ನಮ್ಗೆ ಯಾವುದೇ ಜಾತಿ ಭೇದ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಯಾವುದೇ ಅಹಿಂಸೆ ಆಗಬಾರ್ದು, ನಾವು ಶಾಂತಿಯುತವಾಗಿ ನಮ್ಮ ದೇಶ ನಡೀಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಂದರೆ ಶಾಂತಿಯುತವಾಗಿ ಇರೋಕ್ಕೆ ಬಯಸ್ತೀವಿ ಸರ್. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ನಿಮ್ಮ ಮತ ಯಾರಿಗೂ ಹಾಕ್ತೀರಾ? ನನ್ನ ಮತ BJPನೇ. ಯಾಕೆ BJP? ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ಮೋದಿ ಅವ್ರಿಗೆ ಓಟ್ ಹಾಕೋದು ನಾವು. ಯಾಕೆ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ನಮ್ಮ ಇಂಡಿಯಾ ದೇಶ ಈ ಲೆಕ್ಕಕ್ಕಿಲ್ದ ಇದಿತ್ತು, ಇವಾಗ 5ನೇ ಪ್ಲಸ್ ಬಂದಿದೆ ನಮ್ಮ ದೇಶ, ಆ ಲೆವೆಲ್ ತಂದಿದ್ದಾರೆ ಅವರು. ಮುಂದೆ ಇನ್ನೂ ಡೆವಲಪ್ ಮಾಡ್ತಾರೆ ಅಂತ ಅವ್ರಿಗೆ ಹಾಕೋದು. ಸರ್, ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ಬೋದು? ಸರ್, ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರಕ್ಷಾ, ಯಾಕಂದರೆ ಅವರು ಯಾವುದೇ ಹಗರಣಗಳು ಮಾಡಿಲ್ಲ. ಅವ್ರು ಇನ್ನೊಂದು ಏನಂದರೆ ರಾಜಕೀಯದಲ್ಲಿ ದುಡ್ಡು ಮಾಡಬೇಕಂತ ಬಂದಿಲ್ಲ ಸರ್. ಇವರು BJP ಅವರು ಶವದ ಮೇಲೆ, ಕೋವಿಡ್ ಮೇಲೆ ಎಲ್ಲ ದುಡ್ಡು ಮಾಡಿದ್ದಾರೆ. ಆದರೆ ನಮ್ಮ ಈ ಕುಟುಂಬ ಏನಿದೆ, ರಕ್ಷಾರಾಮಯ್ಯ ಕುಟುಂಬ ಏನಿದೆ ಅಂದರೆ ಅವ್ರು ದುಡ್ಡು ಮಾಡೋಕ್ಕೆ ರಾಜಕೀಯಕ್ಕೆ ಬರ್ತಿಲ್ಲ, ಜನಸೇವೆ ಮಾಡಬೇಕು. ಯಾಕಂದರೆ ಹುಡ್ದಾಗಿಂದ ಅವರ ತಂದೆ ಕಾಲದಿಂದನೂ ಜನಸೇವೆ ಮಾಡ್ಕೊಂಡು ಬಂದಿರೋರು. ಅದಕ್ಕೆ ಅವ್ರು ದುಡ್ಡು ಮಾಡೋಕ್ಕೆ ಬಂದಿಲ್ಲ, ಸೇವೆ ಮಾಡೋಕ್ಕೆ ಬಂದಿದ್ದಾರೆ, ಅವರೇ ಗೆಲ್ತಾರೆ ಸರ್. BJPಯಲ್ಲಿ ಸುಧಾಕರ್ ಅವರು ಒಬ್ಬ ಪ್ರಬಲ ನಾಯಕ ಅಂತ ಹೇಳ್ತಾರೆ, ಅವ್ರಿಗೆ ಯಾಕೆ ವೋಟ್ ಮಾಡೋದಿಲ್ಲ ನೀವು? ಸರ್, ಏನು ನಮ್ಮ ಸುಧಾಕರ್ ನಮಗೆ ಏನು 10 ವರ್ಷ ಅವ್ರು ಗೆದ್ದಿದ್ರು, ಏನು ಅದು 10 ವರ್ಷದಲ್ಲಿ ಅವ್ರ ಕೆಲಸಗಳು ಏನಂತ ಪ್ರತಿಯೊಬ್ಬರು ಜನಗಳಿಗೂ ಗೊತ್ತು. ಅವರು ಅದು ಹಗರಣಗಳು ಹೇಳ್ಬೇಕಂದ್ರೆ ಹೇಳ್ದಷ್ಟು ಜಾಸ್ತಿನೇ, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿನೇ ಆಗುತ್ತೆ ಹಗರಣಗಳು. ನಾವು ಎಷ್ಟು ದಿವಸ ಹೇಳಿದ್ರು ಅಷ್ಟು ದಿವಸನೂ ಹಗರಣಗಳು ಜಾಸ್ತಿ ಆಗುತ್ತೆ. ಅವರು ಈ ರಾಜಕೀಯದಲ್ಲಿ ಬಂದಿದ್ದು ಜನಸೇವೆ ಮಾಡಬೇಕಂತ ಬಂದಿಲ್ಲ, ಅವ್ರು ದುಡ್ಡು ಮಾಡಬೇಕಂತ ಬಂದಿದ್ದಾರೆ. ಯಾಕಂದರೆ ಅವರು ಕೋವಿಡ್ ಟೈಮಲ್ಲಿ ಶವಗಳ ಮೇಲೆ ದುಡ್ಡು ಮಾಡಿರೋರು, ಬದುಕಿರೋ ಟೈಮಲ್ಲಾದರೂ ಅವರು ದುಡ್ಡು ಮಾಡಲಿಲ್ಲ, ಸತ್ತಿರೋರ ಮೇಲೆ ದುಡ್ಡು ಮಾಡಿದ್ರು. ಹೆಂಗೋ ಈ ಸಲ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಸೋಲ್ತಾರೆ ಸರ್. 100% ರಕ್ಷಾರಾಮಯ್ಯ ಗೆಲ್ತಾರೆ. ಇವರು ಸುಧಾಕರ್ ಅಂತ ಹೇಳ್ತಾ ಇದ್ದಾರಲ್ಲ, ಪ್ರಬಲ ಅಂತ ನೀವು ಹೇಳಿದ್ರೆ, ಅವರಷ್ಟು ಭ್ರಷ್ಟ ಸಚಿವರಾಗಿದ್ದರು ಮೊದಲು. ಕೋವಿಡ್ ಟೈಮಲ್ಲಿ ಜಾಸ್ತಿ ಹಗರಣ, 30 ರೂಪಾಯಿ ಇರೋ ಮಾಸ್ಕು 500 ರೂಪಾಯಿ ಇದು ಮಾಡಿದ್ದಾರೆ, ಬಿಲ್ ಮಾಡಿದ್ದಾರೆ. ಎಷ್ಟೋ ಜನಗಳು ಸತ್ತೋದ್ರೆ ಅವ್ರಿಗೆ ಶವದ ಮೇಲೆ ಕಾಸು ಹೊಡೆದಿರೋ ಅಂಥ ಸುಧಾಕರ್ ಅವರು, ಲೂಟಿ ಸುಧಾಕರ ಅನ್ಬೇಕು ಅವನು. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀವಿ? ಸರ್, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತಿದ್ದೀವಿ ಸರ್. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕ್ಬೇಕು ಅನ್ಕೊಂಡು? ಯಾಕಂದರೆ ರಾಜ್ಯ ಸರ್ಕಾರದಿಂದ ಅವರು ನುಡಿದಂತೆ ನಡ್ಕೊಳ್ತಾ ಇದ್ದಾರೆ. ಈಗ ಬಸ್ ಚಾರ್ಜ್ ಫ್ರೀ ಮಹಿಳೆಯರು ಕೊಟ್ಟಿದ್ದಾರೆ. ಆಮೇಲೆ 2,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಸಂವಿಧಾನ ಉಳಿಸ್ತಾರೆ ಅಂತೇಳಿ ನಮಗೊಂದು ನಂಬಿಕೆ ಇದೆ. ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸರ್. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕಾ, ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾ ಸರ್? ಅದು ಬಹುಮತ ಯಾರು ಬಂದರೆ ಅವ್ರು ಆಗ್ತಾರೆ. ನಮ್ಮ ಕಾಂಗ್ರೆಸ್ನವರು ಯಾರಾದರೂ ಒಂದು ಸೀನಿಯರ್ ಆಗ್ಬೋದು ನಮ್ಮ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಿ? ಕಾಂಗ್ರೆಸ್ಗೆ. ಸರ್, ಕಾಂಗ್ರೆಸ್ಗೆ ಯಾಕೆ ಸರ್? ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಡವರಿಗೆ ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, BJP ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ. ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ, ಇಲ್ಲಾಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾ? ರಾಹುಲ್ ಗಾಂಧಿ ಆಗಬೇಕು. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಮತ ನೀಡಬೇಕು ಅಂತ? ರಕ್ಷಾರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ.
ಓಕೆ ಸರ್, ಯಾಕೆ ಸರ್ ರಕ್ಷಾರಾಮ ಅವ್ರಿಗೆ ಅವರು ಬಡವರ ಸರ್ಕಾರ ಕಾಂಗ್ರೆಸ್ ಪಕ್ಷ ಅದನ್ನು ನಾವು ಬೆಂಬಲಿಸ್ತೀವಿ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ? ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ? ಮೊದಲಿನಿಂದ ಕಾಂಗ್ರೆಸ್ ಅದೇ ಯಾಕೆ ಕಾಂಗ್ರೆಸ್ ಓಟ್ ಹಾಕ್ತೀರಾ? ಇಂದಿರಾ ಗಾಂಧಿ ಅವರು ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ, ಬಿಜೆಪಿ ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಬೆಂಬಲನೇ ಇದೆ ನಿಮ್ದು? ನಾವು ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ಇದೆ. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ ಬೆಂಬಲ ಕೊಡೋದು? ಕಾಂಗ್ರೆಸ್ ನಮಗೆ ಒಳ್ಳೆ ಇದು ಮಾಡಿರುತ್ತೆ, ಬಿಜೆಪಿ ಏನು ಮಾಡಿಲ್ಲ, ಅದರಿಂದ ನಾವು ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಬೆಂಬಲ ನೀಡ್ತೀರಾ? ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಒಳ್ಳೆ ಕೆಲಸ ಮಾಡಿ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿ. ಸರ್ ಕಾಂಗ್ರೆಸ್ ತಗೊಂಡು ಕಾಂಗ್ರೆಸ್ಗೆ ಹೇಗೆ ಕಾಂಗ್ರೆಸ್ಗೆ ಸರ್ ఎందుకు? మాకు అనుకూలం కాబట్టి ಬಿಜೆಪಿ వాళ్ళు ಅನುಕೂಲ ಇಲ್ಲ. లేదు ರಕ್ಷಾರಾಮಯ್ಯ రక్షారామయ్య అన్నా కానీ ఎవరన్నా కానీ మేము కాంగ్రెస్ ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲ ಇದೆಯಾ ಇಲ್ಲಾಂದ್ರೆ ಬಿಜೆಪಿ ಬೆಂಬಲ ಇದೆಯಾ? ಬಿಜೆಪಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಸುಧಾಕರ್ ಅವರು ಯಾಕೆ ಸರ್ ಅವ್ರಿಗೆ ಬೆಂಬಲ? ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಕಡೆ ಡಿಸ್ಟ್ರಿಕ್ಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ, ಒಳ್ಳೆ ಇದು ಮಾಡ್ತಾರೆ. ಕೇಂದ್ರದಲ್ಲಿ ಯಾರು ಬರ್ಬೇಕು ಅನ್ಕೊಂಡಿದ್ದೀವಿ? ಮೋದಿ ಅವರು. ಓಕೆ, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ನಿಂತಿದ್ದಾರೆ. ಯಾರಿಗೆ ಒಲವು ತೋರಿಸ್ತಾರೆ? ಸರ್ ನಾವು ರಕ್ಷಾರಾಮಯ್ಯಗೆ ಓಟ್ ಹಾಕ್ತೀವಿ ಸರ್, ನಾವು ಕಾಂಗ್ರೆಸ್ ಪಕ್ಷದವರು. ರಕ್ಷಾರಾಮಯ್ಯ ಅವ್ರಿಗೆ ಯಾಕೆ ಓಟ್ ಹಾಕ್ತೀರಾ? ಯಾಕೆ ಅಂದರೆ ನಾವು ಮುಂಚೆಯಿಂದ ಕಾಂಗ್ರೆಸ್ ಪಾರ್ಟಿನೇ, ಇವತ್ತು ಕಾಂಗ್ರೆಸ್ ನಾವು ಅವರಿಗೆ ಹಾಕೋದು. ನಾನು ಆವತ್ತಿಂದಾನು ಕಾಂಗ್ರೆಸ್ನಾಗೆ ಇದ್ದೀವಿ, ಇವತ್ತು ಕಾಂಗ್ರೆಸ್ನಾಗೆ ಇದ್ದೀವಿ. ನಾನು ಹಾಕೋದು ಅವ್ರ ಗುರ್ತಿಗೆ, ಕೈ ಗುರ್ತಿಗೆ ನಾನು ಓಟ್ ಹಾಕೋದು. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೂ ಓಟ್ ಹಾಕ್ಬೇಕು ಅಂತ? ರಕ್ಷಾರಾಮಯ್ಯ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಿಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಿಲ್ಲ. ರಾಹುಲ್ ಗಾಂಧಿ ಪ್ರಧಾನಿ. ರಾಹುಲ್ ಗಾಂಧಿ ಮುಂಚಿನಿಂದ ಇವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಅವರೇ 10 ವರ್ಷದಿಂದ ಅವರು ಇದ್ದಾರೆ. ಇವರೆಲ್ಲ ಸುಳ್ಳು ಬರೋದುಗಳಲ್ಲಿ ಇದು ಮಾಡಿದ್ದಾರೆ, ಒಂದು ಮಾಡಲಿಲ್ಲ ಅವರು, ಅದಕ್ಕೆ ಕಾಂಗ್ರೆಸ್ ಬರ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬಂದರೆ ಒಳ್ಳೇದು ಮಾಡ್ತಾರೆ ಅಂತ. ಒಳ್ಳೇದು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ, ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಅವರು.